ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನೆಲ್. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ವಿಡಿಯೋಸು ನಿಮಗಾಗಿ ಬರ್ತಾ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಶೇರ್ ಮಾಡಿ. ಎಷ್ಟು ನಿಮ್ಮ ಥರ ಕಷ್ಟಗಳಲ್ಲಿರುವ ಒಂದು ಜನರಿಗೆ ಈ ಒಂದು ವಿಡಿಯೋಸ್ ಸ್ಫೂರ್ತಿ ಆಗಬೇಕು, ಅಂದರೆ ಇನ್ಸ್ಪೈರ್ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ದಯವಿಟ್ಟು ಶೇರ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಯಾವ ಥರ ಇನ್ನೂ ಏನು ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕು ಅನ್ನೋದು ಸಹ ತಿಳಿಸ್ಕೊಡಿ. ಆ್ಯಂಡ್ ಏನಾದರೂ ಕ್ವಶನ್ಸು ಡೌಟ್ಸು ಇದ್ರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ, ಮನಿ ಕೋಚ್, ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೊಪ್ಪನು ಹೀಲರ್. ಫ್ರೆಂಡ್ಸ್, ನಿಮ್ಮ ಪರ್ಸ್ನಲ್ಲಿ ನೀವು ಏನೇನು ಇಡ್ತಾ ಇದ್ದೀರಾ? ಲೈಕ್ ಬರೀ ದುಡ್ಡು ಒಂದೇ ಇಡ್ತಾ ಇದ್ದೀರಾ, ಅಥವಾ ಪರ್ಸ್ನಲಿ ಬಿಲ್ಸ್, ಎಲೆಕ್ಟ್ರಿಕ್ ಬಿಲ್ಸ್ ಅಥವಾ EMIs ಬಿಲ್ಸ್, ಏನೇ ಬಿಲ್ಸ್ ಆಗಿರ್ಬೋದು, ಅಥವಾ ಕೆಲವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಟಿಕೆಟ್ ತೊಗೊಂಡಿರ್ತೀರಾ, ಟಿಕೆಟ್ಸು ಇಟ್ಕೊಂಡಿರ್ತೀವಿ. ಟಿಕೆಟ್ಸ್ ಇಟ್ಕೊಳ್ತೀರಾ, ಓಕೆ. ಮನೆಗೆ ಹೋದ್ಮೇಲೆ ಅಟ್ಲೀಸ್ಟ್ ತೆಗೆದು ಬಿಸಾಕಬೇಕು. ಅದು 2 ದಿನ ಆಗಲಿ, ಒಂದು ವಾರ ಆಗಲಿ, 1 ತಿಂಗಳು ಇರೋದು ಸಹ ಕೆಲವೊಬ್ಬರು ಪರ್ಸ್ನಲ್ಲೇ ಇಟ್ಬಿಟ್ಟಿರ್ತೀರಾ. ಅದಕ್ಕೆ ಕೆಲವರು ಲೇಡೀಸು ಮೇಕಪ್ ಐಟಮ್ಸು, ಲಿಪ್ಸ್ಟಿಕ್ಕು, ಸ್ಟಿಕ್ಕರ್ಸು, ಬೇರೆ ಥರ ಪೌಡರ್ಸು ಎಲ್ಲ ಮ್ಯಾಶ್ ಮಾಡಿ ಒಂದೇ ಪರ್ಸ್ನಲ್ಲಿ ಹಾಕ್ತಾ ಇದ್ದೀರಾ ನೀವು. ನೋ ತಪ್ಪು. ಆ ಥರ ಮಾಡಲೇಬಾರ್ದು. ಮನಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ದುಡ್ಡು ಒಂದೇ ಕಡೆ ಇಟ್ಟಿದ್ದೀರಾ, ಇಲ್ಲಿ ಬಿಲ್ಸ್ ಒಂದೇ ಕಡೆ ಇಟ್ಟಿದ್ದೀರಾ. ಆ್ಯಂಡ್ ಮುಖ್ಯವಾಗಿ ಕ್ರೆಡಿಟ್ ಕಾರ್ಡ್ಸು ಏನಾದರೂ ನೀವು ಪರ್ಸ್ನಲ್ಲಿ ಇಡ್ತಾ ಇದ್ದೀರಾ, ದಯವಿಟ್ಟು ಇಡಬಾರ್ದು. ಕ್ರೆಡಿಟ್ ಕಾರ್ಡ್ಸು ಯಾವತ್ತಿಗೂ ನೀವು ಪರ್ಸ್ನಲ್ಲಿ ಕ್ಯಾರಿ ಮಾಡಬೇಡಿ. ಆದಷ್ಟು ಸಪ್ರೇಟಾಗಿ ಅದಕ್ಕೆ ಬೇರೆ ಥರ ಮೇಂಟೈನ್ ಮಾಡಿ. ಇವಾಗ ಒಂದೇ ವ್ಯಾಲೆಟ್ನಲ್ಲಿ ದುಡ್ಡಿರೋ ಕಡೆ ಕ್ರೆಡಿಟ್ ಕಾರ್ಡ್ಸು ಆ್ಯಂಡ್ ATM ಕಾರ್ಡ್ಸ್ ಇರ್ಬೋದು, ಡೆಬಿಟ್ ಕಾರ್ಡ್ಸ್ ಇರ್ಬೋದು, ನೋ ಪ್ರಾಬ್ಲಮ್. ಕ್ಯಾಶ್ ಇರುವಂಥ ಡೆಬಿಟ್, ಅದು ಎಂಟಿ ಇರುವ ಡೆಬಿಟ್ ಕಾರ್ಡ್, ಅಕೌಂಟ್ ಬ್ಯಾಲೆನ್ಸ್ 0 ಇರುವಂಥ ಡೆಬಿಟ್ ಕಾರ್ಡ್ಸ್ ಕೂಡ ಇಟ್ಕೋಬೇಡಿ. ಸೊ 0ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಎಲೆಕ್ಟ್ರಿಕ್ ಬಿಲ್ ಆಗಲಿ, ಯಾವುದೇ ಥರದ ಬಿಲ್ಸ್ ನೀವೇನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ, ಅಥವಾ ಲೇಡೀಸ್ ಹೇಳಿದ್ನಲ್ಲ ಆಗಲೇ, ಈ ಸ್ಟಫ್ ಲೈಕ್ ಸ್ಟಿಕ್ಕರ್ಸು, ಲಿಪ್ಸ್ಟಿಕ್ಕು, ಇಯರಿಂಗ್ಸು, ಕೆಲವರು ಜ್ಯುವೆಲರೀಸು ಏನೆಲ್ಲ ಮ್ಯಾಶ್ ಮಾಡಿ ಹಾಕಿಬಿಟ್ಟಿರ್ತೀರ ಪರ್ಸಲ್ಲಿ. ಸೊ ಅದು ಎಲ್ಲ ಮಾಡಬೇಡಿ. ಆ ಥರ ಮಾಡೋದ್ರಿಂದ ನಿಮ್ಮ ದುಡ್ಡು ಅಟ್ರಾಕ್ಟ್ ಆಗಲ್ಲ. ನಿಮಗೆ ದುಡ್ಡು ತುಂಬ ನೋವು ತಿನ್ನತ್ತೆ. ಯಾಕೆಂದರೆ ದುಡ್ಡಿಗೆ ಅದರದ್ದೇ ಆದ ಒಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ಸ್ ಅನ್ನೋದು ಹೈಯಲ್ಲಿರುತ್ತೆ. ಯಾವಾಗ ನೀವು ಈ ಔಟ್ಡೇಟೆಡ್ ಬಿಲ್ಸ್ ಆಗಿರ್ಬೋದು, ಯಾವಾಗೋ ತೊಗೊಂಡಿರೋ ಟಿಕೆಟ್ಸ್ ಆಗಿರ್ಬೋದು, ಯಾವುದೋ ಒಂದು ಪೇಪರ್ಸು, ಏನೋ ಒಂದು ಸ್ಲಿಪ್ ಬರ್ಕೊಂಡಿರ್ತೀರಾ, ಅದೆಲ್ಲವನ್ನು ನೀವು ಈ ಪರ್ಸಲ್ಲಿ ಹಾಕಿಬಿಟ್ರೆ ದುಡ್ಡಿನ ಜೊತೆ, ಸೊ ಆ ನೆಗೆಟಿವ್ ಫ್ರೀಕ್ವೆನ್ಸಿ ಎಲ್ಲ ನಿಮ್ಮ ಒಂದು ದುಡ್ಡಿಗೆ ಅಟ್ಯಾಕ್ ಆಗಿ ಏನಾಗುತ್ತೆ, ನಿಮ್ಮ ದುಡ್ಡು ಸಹ ನೆಗೆಟಿವ್ ಎಮೋಷನ್ಸ್ಗೆ ಹೊರಟೋಗುತ್ತೆ, ಅಳತ್ತೆ. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ನಲ್ಲ, ನಿಮ್ಮ ದುಡ್ಡು, ನಿಮ್ಮ ಪರ್ಸ್ನಲ್ಲಿರುವ ದುಡ್ಡು ನಗ್ತಾ ಇದೆಯಾ, ಅಳ್ತಾ ಇದೆಯಾ ಅಂತ ಆ ವಿಡಿಯೋ ನೋಡಿದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಸ್ಟಫ್ ಎಲ್ಲ ನೀವು ಇದರಲ್ಲಿ ಹಾಕಲೇಬಾರ್ದು ಕಣ್ರಿ. ಎಸ್, ಇವತ್ತಿಂದ ಇಷ್ಟು ದಿನ ಆಯಿತು, ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ ಮನುಷ್ಯ. ಸೊ ಗೊತ್ತಾದ ಮೇಲೇನೂ ತಪ್ಪು ಮಾಡೋರನ್ನ ಮೂರ್ಖರು ಅಂತೀವಿ. ಸೊ ಇನ್ನು ಮುಂದೆ ಆದರೂ ಈ ತಪ್ಪನ್ನ ನೀವು ಎಲ್ಲರೂ ಮಾಡಬೇಡಿ, ಯಾರೂ ಮಾಡಬೇಡಿ. ಓಕೆ. ಸೊ ಈ ಟಿಪ್ನ ನೀವು ಫಾಲೋ ಆಗಿ. ನನಗೆ ತಿಳಿದು ಈ ಟಿಪ್ ತುಂಬ ಇಂಪಾರ್ಟೆಂಟ್. ನಾನು ಇದೆಲ್ಲ ಕ್ಲಾಸಸ್ಸಲ್ಲೇ ಹೇಳ್ಕೊಡ್ತಾ ಇರ್ತೀನಿ. ಆದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಇವೆಲ್ಲ ಗೊತ್ತಾಗಬೇಕು. ಇದೆಲ್ಲ ಮನಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಮನಿ ಮ್ಯಾನೇಜ್ಮೆಂಟ್ ಕ್ಲಾಸಸ್ಸಲ್ಲಿ ಇವೆಲ್ಲ ಹೇಳ್ಕೊಡ್ತಾರೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಯು ಹ್ಯಾವ್ ಟು ಲರ್ನ್. ನೀವು ಅರ್ಥ ಮಾಡ್ಕೊಳ್ಳೇಬೇಕು. ನೆಗೆಟಿವ್ ಫ್ರೀಕ್ವೆನ್ಸಿಯಲ್ಲಿ ಆ ನೆಗೆಟಿವ್ ಬಿಲ್ಸು, ಪೇಪರ್ಸು ಇವೆಲ್ಲ ಅನ್ನೋದು ನೆಗೆಟಿವ್. ಯಾವಾಗ ನೀವು ಹೈ ಫ್ರೀಕ್ವೆನ್ಸಿಯಲ್ಲಿರುವ ನಿಮ್ಮ ದುಡ್ಡು, ಪರ್ಸ್ನಲ್ ಇರುವ ದುಡ್ಡನ್ನ ನೀವು ತಗೊಂಡು ಹೋಗಿ ನೆಗೆಟಿವ್ ಜೊತೆಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ದುಡ್ಡು ಕೂಡ ನೆಗೆಟಿವ್ ಎಮೋಷನ್ಸ್ಗೆ ಆ್ಯಡ್ ಆಗುತ್ತೆ. ಆ್ಯಂಡ್ ನೀವು ಕೂಡ ನೆಗೆಟಿವ್ಗೆ ಹೋಗ್ತೀರಾ. ನಿಮ್ಮ ಪರ್ಸ್ ಖಾಲಿ ಆಗ್ತಾ ಹೋಗುತ್ತೆ, ದುಡ್ಡು ನಿಮ್ಮ ಹತ್ರ ನಿಲ್ಲೋದಿಲ್ಲ, ಸೇವ್ ಆಗೋದಿಲ್ಲ, ಇಷ್ಟಪಡಿಲ್ಲ. ಫಸ್ಟ್ ಆಫ್ ಆಲ್, ಯಾವಾಗ ನಾವು ನೆಗೆಟಿವ್ನ ಆ್ಯಡ್ ಮಾಡ್ತೀವೋ ದುಡ್ಡಿಗೆ, ಹೈ ಪಾಸಿಟಿವ್ ಎನರ್ಜಿಗೆ, ಅದು ಆಟೋಮೆಟಿಕ್ಕಾಗಿ ನೆಗೆಟಿವ್ ಕನ್ವರ್ಟ್ ಆಗಿ
ಹೊರಟೋಗ್ತಾ ಇರುತ್ತೆ, ನಮ್ಮ ಹತ್ರ ಇರೋದಿಲ್ಲ. ದುಡ್ಡು ನಮ್ಮ ಹತ್ರ ಇರೋಕ್ಕೆ ಇಷ್ಟಪಡಲ್ಲ. ನಾವು ಎಷ್ಟೇ ಟ್ರೈ ಮಾಡಿದ್ರು, ನೀವು ಬೇಕಾದ್ರೆ ಟ್ರೈ ಮಾಡಿ, ವಿಪರೀತ ಖರ್ಚುಗಳು, ಏನು ಅದು ಇದು ಏನೋ ಒಂದು ಬಂದು ನಿಮ್ಮ ಹತ್ರ ಇಂದ ದುಡ್ಡು ಖಾಲಿ ಆಗ್ತಾ ಇರುತ್ತೆ. ಅದು ಬೇಕಾ? ಸೊ ಈ ಟಿಪ್ನ ನೀವು ಡೆಫಿನೆಟ್ಲಿ ಎಲ್ಲರೂ ಫಾಲೋ ಆಗ್ತೀರಾ ಅಂತ ನಾನು ನಂಬಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂದ ಹಾಗೆ ನಾನು ಆಲ್ರೆಡಿ ತುಂಬ ಹಳೆಯ ವಿಡಿಯೋಸ್ನಲ್ಲಿ ಹೇಳಿದ್ದೀನಲ್ಲ, ದುಡ್ಡು ಎಲ್ಲರೂ ಹೇಗಿಡ್ತಾ ಇದ್ದೀರಾ? ಗಾಂಧಿ ತಾತ ಕೆಳಗಡೆ ಈ ಥರ ಪರ್ಸ್ ಒಳಗಡೆ ಹೋಗಬೇಕು, ಗಾಂಧಿ ತಾತ ತಲೆ ಇದೆಯಲ್ಲ ಅದು ಒಳಗಡೆ ಹೋಗೋ ರೀತಿಯಲ್ಲೇ ಇಡಬೇಕು. ಈ ಟಿಪ್ನ ಸಹ ತುಂಬ ಸರಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ಫಾಲೋ ಆಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನಮ್ಮ ಒಂದು ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಎಲ್ಲರಿಗೂ ಈ ಒಂದು ಟಿಪ್ಪು ಗೊತ್ತು ಕಣ್ರಿ. ಹೊಸಬ್ರು ನಮ್ಮ ಚಾನಲ್ನ ಫಾಲೋ ಆಗ್ತಾ ಇದ್ದರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಳ್ಳಿ. ಹಳೇ ವಿಡಿಯೋಸ್ ನಾನು ಯಾವಾಗ ವಿಡಿಯೋ ಮಾಡಲ್ವೋ ಆಗ ಅರ್ಥ ಮಾಡ್ಕೊಳ್ಳಿ. ಹಳೇ ವಿಡಿಯೋಸ್ ಇದೆಯಲ್ಲ ಅದೆಲ್ಲ ರಿಪೀಟ್ ಮಾಡಿ ನೋಡಿದಷ್ಟು ಮಾಹಿತಿ, ಅದ್ಭುತವಾದ ಮಾಹಿತಿ ನಿಮ್ಗೆ ಸಿಗುತ್ತೆ. ಕ್ಲಾಸಸಲ್ಲಿ ನಾನು 50% ಹೇಳಿದರೆ ಇನ್ನು 50% ನಿಮಗೆ ವಿಡಿಯೋಸ್ನಲ್ಲೇ ಸಿಕ್ಬಿಡತ್ತೆ. ಸೊ ದಯವಿಟ್ಟು ಕ್ಲಾಸಸ್ಗೆ ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋರು ವಿಡಿಯೋಸ್, ಹಳೆ ವಿಡಿಯೋಸಿಂದ ಹಿಡಿದು ಎಲ್ಲ ವಿಡಿಯೋಸ್, ನಾನು ಪ್ರತಿಯೊಂದು ವಿಡಿಯೋಸು, ಮೆಡಿಟೇಷನ್ಸು ಎಲ್ಲವನ್ನು ನೋಡ್ತಾ ಹೋಗಿ ನಿಮಗೆ ಲೈಫ್ ಅನ್ನೋದು ಟ್ರಾನ್ಸ್ಫಾರ್ಮೇಷನ್ ಆಗಿಬಿಡತ್ತೆ. ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ನೀವು ಅಂದ್ಕೊಂಡಿರೋ ಗೋಲ್ಸ್ನ ನೀವು ಅಚೀವ್ ಮಾಡ್ತೀರಾ ಈಸಿಯಾಗಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್ ಮೇಡಮ್, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಥ್ಯಾಂಕ್ ಯು, ನಾವು ಈ ಟಿಪ್ನ ಫಾಲೋ ಆಗ್ತೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಈ ವಿಡಿಯೋನ ಎಲ್ಲರ ಹತ್ರನೂ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು, ಲವ್ ಯು ಆಲ್.